ಸೊ ನಮ್ಮ ಊರಿಗೆ ಹೋಗಿದ್ದಂಥ ಪಾರ್ಟ್ 2 ಮಿನಿ ಬ್ಲಾಗ್ ಇವತ್ತು ನೋಡ್ತಿದ್ವಿ. ಕಾಟ್ಪಾಡಿ ಜಂಕ್ಷನ್ಗೆ ಬಂದಿದ್ದ ತಕ್ಷಣ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಂಗಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ನಮಗೆ. ಅವ್ರ ಮನೆ ಇಲ್ಲಿ ಹತ್ರನೇ. ಸೊ ಅವರಿಬ್ಬರು ಗಾಡಿ ತೊಗೊಂಬಂದಿದ್ರು. ಅವರೊಂದು ಗಾಡೀಲಿ ನಾವು ಒಂದು ಗಾಡೀಲಿ ಹೊರಟು ಬಂದ್ವಿ. ಮತ್ತು ನಮ್ಮ ಚಿಕ್ಕಮ್ಮನ ಮನೆಗೆ ಫಸ್ಟ್ ಬಂದಿದ್ದು. ಚಿಕ್ಕಮ್ಮ ಅಂದರೆ ನಮ್ಮ ಯಜಮಾನರಿಗೆ ಸ್ವಂತ ಅಕ್ಕ, ನಮ್ಮ ಅಪ್ಪನಿಗೆ ಸ್ವಂತ ತಮ್ಮ. ಸೊ ಇಬ್ಬರು ಕೂಡ ತುಂಬ ಕ್ಲೋಸ್ ಎರಡು ಸೈಡಿಂದನೂ. ಬಂದಿದ್ದ ತಕ್ಷಣ ಕಿವಿ ಚುಚ್ಚಿರೋ ಫೋಟೋಸ್ ನಾನು ಕೇಳ್ತಾನೆ ಇದೆ. ತುಂಬ ವರ್ಷದಿಂದ ಚುಚ್ಚಿ ಇಷ್ಟು ವರ್ಷವರೆಗೂ ನಾನು ನೋಡೋಕ್ಕೆ ಆಗ್ತಿರಲಿಲ್ಲ. ಬಂದಾಗೆಲ್ಲ ಮರ್ತೋಗ್ತಿದ್ದೆ, ಇಲ್ಲಾಂದರೆ ನಮ್ಮ ಚಿಕ್ಕಮ್ಮ ಮರ್ತೋಗ್ತಿದ್ರು. ಸೊ ಬಂದಿದ್ದ ತಕ್ಷಣ ಎಲ್ಲ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ. ಇದು ಸೀಮಂತದ್ದು, ಎಷ್ಟು ಚಿಕ್ಕವಳಾಗಿದ್ದೀನಿ ನೋಡಿ ನಾನು. ಸೊ ಇದು ನಮ್ಮ ಮಾವ ಹೆಂಗಿದ್ದಾರೆ ನೋಡಿ, ಇದ್ರಲ್ಲಿ ಒಳ್ಳೆ. ಇವ್ರನ್ನ ಮದುವೆ ಆಗ್ತೀನಿ ಅಂತ ನಾನು ಲೈಫಲ್ಲಿ ಅಂದ್ಕೊಂಡು ಇರಲಿಲ್ಲ. ಸೊ ಇದು ನಾನು ಕಿವಿ ಚುಚ್ಚುವಾಗ 8th ಸ್ಟ್ಯಾಂಡರ್ಡೋ 9th ಸ್ಟ್ಯಾಂಡರ್ಡೋ ಓದ್ತಾ ಇದ್ದೆ ಅನಿಸುತ್ತೆ. ನಮ್ಮ ಅಕ್ಕಂದಿರ ಜೊತೆ ಫೋಟೋ ತೊಗೊಂಡಿದ್ದೀನಿ, ಮಧ್ಯ ಇರೋದು ನಾನು. ಸೊ ಎಲ್ಲ ಫೋಟೋಸ್ ಎಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ ಮತ್ತೆ ಒಂದು ಸಂಜೆ ಹಂಗೆ ಸ್ವಲ್ಪ ಹೊತ್ತು ಮಲಗಿಬಿಟ್ಟು ನಾವು ಊರಿನ ಕಡೆ ಹೊರಟ್ವಿ ನಮ್ಮ ಚಿಕ್ಕಪ್ಪನ ಗಾಡಿ ತೊಗೊಂಡು. ಸೊ ಅಲ್ಲಿ ನಮ್ಮ ಫೇವ್ರೆಟ್ ಸ್ಪಾಟ್ ಒಂದಿದೆ ನಮ್ಮ ಊರಿಗೆ ಹೋಗೋ ದಾರಿಯಲ್ಲಿ. ಸೊ ಅಲ್ಲಿ ಯಾವಾಗ ಹೋದ್ರೂ ಅಲ್ಲಿ ಖಂಡಿತ ಲೆಮನ್ ಟೀ ಕುಡಿತೀವಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಜೆಲ್ಲಿ ಬೇಕು ಅಂತ ಕೇಳಿದ್ರು ಅಂತ ಜೆಲ್ಲಿ ತಿನ್ನಿಸ್ತಾ ಇದ್ದೆ. ಇಲ್ಲಿದೆ ಲೆಮನ್ ಟೀ, ತುಂಬಾ ಚೆನ್ನಾಗಿರುತ್ತೆ ಈ ಲೆಮನ್ ಟೀ ಇಲ್ಲಿ ಯಾವಾಗ್ಲೂ. ಸೊ ನಾವು ಯಾವಾಗ ಊರಿಗೆ ಬಂದರೂ ಮಿಸ್ ಮಾಡಲ್ಲ, ಖಂಡಿತ ಇದನ್ನು ಕುಡ್ದೇ ಹೋಗೋದು. ಸೊ ಲೆಮನ್ ಟೀ ಎಲ್ಲ ಕುಡಿದ್ಬಿಟ್ಟು ನಮ್ಮ ಊರಿಗೆ ಬಂದುಬಿಟ್ವಿ. ಇದೇ ನಮ್ಮೂರು. ಊರಿಗೆ ಬಂದಿದ ತಕ್ಷಣ ನಮ್ಮ ಅತ್ತೆ ಮಾವ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಈಗಿರೋ ನಮ್ಮ ಮಾವನಿಗೆ ಕಾಲ ಆಪ್ರೇಷನ್ ಬೇರೆ ಆಗಿತ್ತು, ಮಂಡಿ ಆಪ್ರೇಷನ್ನು. ಸೊ 1 ವಾರ ಆಗಿದೆ ಅಷ್ಟೇ. ಸೊ ಅವ್ರು ನೋಡೋಕ್ಕಂತಲೇ ಮುಖ್ಯವಾಗಿ ಬಂದಿದ್ದು ಊರಿಗೆ. 1 ವರ್ಷ ಮೇಲಾಯಿತು ಅನಿಸುತ್ತೆ ಊರಿಗೆ ಬಂದು, ತುಂಬಾ ದಿನ ಆಯಿತು. ಇದೇ ನಮ್ಮ ಮನೆ. ಇದು ಎದುರಿಗೆ ಕಾಣಿಸ್ತಿರೋದು ಹಸು ಕೊಟ್ಟಿಗೆ. ಸೊ ಬಂದಿದ ತಕ್ಷಣ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ರಾತ್ರಿಗೆ ಚಪಾತಿ ಮತ್ತು ಸೋರೆಕಾಯಿ ಹಾಕಿ ಕಟ್ಟಿಗೆ ಗ್ರೇವಿ ಥರ ಮಾಡೋಣ ಅಂತ ಹೇಳಿದ್ರು. ಸೊ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ವಿ, ಮಕ್ಕಳೆಲ್ಲ ಆಟಾಡ್ತಾಯಿದ್ರು. ನಮ್ಮ ಮಾವ ಅವರ ಅಕ್ಕ ಬಂದಿದ್ದರು, ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಹೋದರು ಮಕ್ಕಳಿಗೆಲ್ಲ ಊರಿಂದ ಬಂದಿದ್ದಾರೆ ಅಂತ. ಸೊ ಅವ್ರು ಹೋದ್ಮೇಲೆ ಹಾಗೆ ನಮ್ಮ ಅತ್ತೆ ಬಂದು ನನಗೆ ತರಕಾರಿಗಳೆಲ್ಲ ಹೆಚ್ಕೊಟ್ರು ಮಾಡೋಕ್ಕೆ. ಸೊ ನಾನೆಲ್ಲ ಕಟ್ ಮಾಡ್ಕೊಂಡಿರೋ ತರಕಾರಿನೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಕುಕ್ಕರ್ಗೆ ಹಾಕಿ ಒಂದು 4 ವಿಸಿಲ್ ಕೂಗಕ್ಕೆ ಬಿಟ್ಬಿಟ್ಟು ಚಪಾತಿನ ಮಾಡ್ಕೊಳ್ಳೋಕೆ ರೆಡಿ ಮಾಡಿಬಿಟ್ಟೆ ನಾನು. ಚಪಾತಿ ಎಲ್ಲ ಮಾಡಿಬಿಟ್ಟು ಎಲ್ಲರೂ ನೈಟ್ ಡಿನ್ನರೆಲ್ಲ ತಿಂದುಬಿಟ್ಟು ಮಕ್ಕಳ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು. ಇದು ನಮ್ಮ ಯಜಮಾನ್ರವರ ತಂಗಿ ಮಕ್ಕಳು ಇಬ್ಬರೂ. ಇವಳ ಹೆಸರು ಪ್ರತ್ಯೂಷ, ಅವನ ಹೆಸರು ಧ್ರುವ್. ಇಬ್ಬರೂ ಒಂದು ಸ್ವಲ್ಪ ಹೊತ್ತು ಬಂದು ಆಟಾಡ್ಕೊಂಡು ಎಂಜಾಯ್ ಮಾಡಿಬಿಟ್ಟು ಮತ್ತೆ ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ರು. ಇವತ್ತಿನ ಡೇ ತುಂಬಾ ಹ್ಯಾಪಿಯಾಗಿ ತುಂಬ ಚೆನ್ನಾಗೋಯಿತು. ಸೊ ನೆಕ್ಸ್ಟ್ ವೀಡಿಯೋಸ್ ಊರಿಂದ ಹಾಕ್ತಾನೆ ಇರ್ತೀನಿ. ಈ ಥರ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ದಿರೋಲ್ಲ ಫಾಲೋ ಮಾಡ್ಕೊಂಡು ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.